ನಮ್ಮ ತಾಲೂಕಿಗೆ ಒಂದು ಶುಭ ಸುದ್ದಿ ನೆನೆ ಕುಮಾರಣ್ಣರು ಕೊಟ್ಟಿದ್ದಾರೆ. 28ಕ್ಕೆ ಒತ್ತಡ ಹಾಕಿ ಅವ್ರಿಗೆ MLC ಕೊಡೋ ಮುಖಾಂತರವಾಗಿ ಬಂಡರಹಳ್ಳಿಯಲ್ಲಿ, ಕೆಂಚನಹಳ್ಳಿ, ನಮ್ಮ ಕಾಮನೂರು, ಮಾರನಹಳ್ಳಿ, ಸಿದ್ದನಹಳ್ಳಿ ಎಲ್ಲ ಗ್ರಾಮಕ್ಕೂ ಭೇಟಿ ಮಾಡಿ ಕೆಲವು ಕಾಮಗಾರಿಗಳ ಉದ್ಘಾಟನೆ ಮಾಡಿದ್ದೀನಿ. ತುಂಬಾ ಸಂತೋಷ ಆಗ್ತಾ ಇದೆ. ಈ ಒಂದು ಸಂಜೆ ಟೈಮಲ್ಲಿ ಎಲ್ಲರೂ ಬಂದು ಮೀಟ್ ಮಾಡೋದು ತುಂಬಾ ಸಂತೋಷ ಆಗ್ತಾ ಇದೆ. ಬಹುಶಃ ಏನಾದರೂ ಡೇ ಟೈಮಲ್ಲಿ ಬಂದಿಲ್ಲ, ಹಳ್ಳಿ ಕಡೆ ಕೆಲಸಕ್ಕೆಲ್ಲ ಹೊರಟೋಗ್ತಾ ಇದ್ರು. ಸಾಯಂಕಾಲ ಬಂದು ಮೀಟ್ ಮಾಡಿ ಎಲ್ಲರೂ ಬಂದು ಅಕ್ಕ ತಂಗಿರು ಎಲ್ಲರೂ ಕಾಣಿಸ್ತಾ ಇದ್ದಾರೆ. ಆರ್ತಿಥಿಗೆ ಮುಖಾಂತರವಾಗಿ ಬರ್ಮಾಡ್ಕೊಂತವ್ರೆ. ತುಂಬಾ ಸಂತೋಷ ಆಗ್ತಾ ಇದೆ. ಇನ್ನೂ ಸಾಕಷ್ಟು ವರ್ಕ್ಗಳು ಪೆಂಡಿಂಗ್ ಇದಾವೆ. ಬಹುಶಃ ನಾಳೆಯಿಂದನೇ, ನಾಳೆ ಒಂದು ದಿವಸ ಬಿಟ್ಟು ನಾಳಿದ್ದ ನಾಳೆ ಆನಂದ್ ರೆಡ್ಡಿ ಅವ್ರ ಬರ್ಡೇ ಇರೋದ್ರಿಂದ ನಾವೆಲ್ಲ ಭಾಗವಹಿಸ್ತಾ ಇದ್ವಿ. ನಾಳಿದ್ದರಿಂದ ಇನ್ನೂ ಒಂದು 6 ಡೈಲಿ ಒಂದು 5-4 ಪ್ರೋಗ್ರಾಮ್ ಹಾಕೊಂಡು ಹೋಗ್ತಾ ಇದ್ವಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅಂತ ನಿಮಗೆ ಭರವಸೆ ಕೊಡ್ತೀನಿ. ಬೆಳಗ್ಗೆಯಿಂದ ಕೂಡ ಮಾಧ್ಯಮಿಕರು ಎಲ್ಲ ನಾಯಕರು ನಮ್ಮ ಜೊತೆ ಸೇರಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ನಿಮಗೂ ಕೂಡ ಔಟ್ ಆಫ್ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ತಾಲೂಕಿಗೆ ಒಂದು ಶುಭ ಸುದ್ದಿ ನೆನೆ ಕುಮಾರಣ್ಣರು ಕೊಟ್ಟಿದ್ದಾರೆ. ಇವತ್ತು ಅವ್ರಿಗೆ ಇನ್ನೊಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಸೊ ಮುಂದಿನ 28ಕ್ಕೆ ವಿಧಾನ ಪರಿಷತ್ ಸದಸ್ಯನಾಗಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಎಲ್ಲರ ಮುಂದೆ ನಾಳೆ ಹೇಳೋದು ಅನ್ಕೊಂಡೆ, ಹೇಳ್ತಾ ಇದ್ದೀನಿ. ನಿಮ್ಮ ಘನತೆ ಗೌರವ ತಕ್ಕಂಗೆ ಘನತೆ ಗೌರವ ತಕ್ಕಂಗೆ ನಿಮಗೆ ಮರ್ಯಾದೆ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಪಕ್ಷ ನೆರವೇರ್ತೀವಂತ ಆನಂದ್ ರೆಡ್ಡಿ ಅವರಿಗೆ ಮೊನ್ನೆ ಕುಮಾರಣ್ಣರು ಮಾತು ಕೊಟ್ಟವು ನಿನ್ನೆ. ಅದ್ರ ಸಲುವಾಗಿ ಕೂಡ 28ಕ್ಕೆ ಒತ್ತಡ ಹಾಕಿ ಅವ್ರಿಗೆ MLC ಕೊಡೋ ಮುಖಾಂತರವಾಗಿ ನ್ಯಾಯ ಕೊಡಬೇಕಂತ ನಾನು ಕೇಳಿದ್ದೀನಿ. ಆಲ್ರೆಡಿ ಅದನ್ನು ಒಪ್ಕೊಂಡಿದ್ದಾರೆ. ಈಗಾಗಲೇ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ಆಗ್ತದೆ. ಸೊ ಮುಂದಿನ ದಿವಸ ಕಾದ್ ನೋಡಿ ಎಲ್ಲ ಕಾರ್ಯಕ್ರಮಗಳನ್ನ ಆಗ್ಲಿಕ್ಕೆ, ಏನು ಅಭಿವೃದ್ಧಿ ಪಥ ನಮ್ಮ ತಾಲೂಕು ಹೋಗ್ಲಿಕ್ಕೆ ನಾನು ಶತಪ್ರಯತ್ನವನ್ನು ಮಾಡ್ತೀನಿ ಅಂತ ತಮಗೆ ಮಾತು ಕೊಡ್ತಾ ಇದ್ದೀನಿ.